ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಕೆಲವೊಂದು ತಳಮಳಗಳು, ಗೊಂದಲಗಳು ಮನುಷ್ಯನ ಜೀವನದಲ್ಲಿ ಇರುತ್ತೆ. ಆದರೆ ನೈಜವಾದ ಹೋರಾಟಗಾರರು ಯಾರು? ನಿಸ್ವಾರ್ಥ ಸೇವೆ ಯಾರದ್ದು? ಸಮಾಜ ಸಮಾಜಮುಖಿಯಾಗಿ ಬದುಕುವಂತಹ ವ್ಯಕ್ತಿತ್ವ ಯಾರ ಯಾರದ್ದಿರುತ್ತೆ, ಹಾಗೆ ಹೇಗಿರುತ್ತೆ ಅನ್ನೋದನ್ನ ಅರ್ಥೈಸ್ಕೊಳ್ಳಿಲ್ಲ ಅಂದ್ರೆ, ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ? ಅಂದ್ರೆ ಇಲ್ಲೆಲ್ಲರೂ ಶಿಕ್ಷಕರಾಗ್ಲಿಕ್ಕೆ ಹೊರಟಿದ್ದೀವಿ. ಅಂದ್ರೆ ಲಕ್ಷ್ಮೀಕಾಂತ್ ಸರ್ ಅವರ, ನೇರವಾಗಿ ಹೇಳ್ತೀನಿ ನಾನು, ಲಕ್ಷ್ಮೀಕಾಂತ್ ಸರ್ ಅವರ ಹೋರಾಟಗಳನ್ನ ನೋಡಿ ಅವರಲ್ಲಿ ನಿಜಕ್ಕೂ ಕೂಡ ನಿಸ್ವಾರ್ಥವಾದಂತಹ ಒಂದು ಸಮಾಜಮುಖಿ ಸೇವಾ ಮನೋಭಾವ ಇದೆ ಅವರಲ್ಲಿ. ಯಾಕಪ್ಪ ಅಂತಂದ್ರೆ ಒಬ್ರು ಸ್ನೇಹಿತರು ಸಿದ್ದು ಅವರು ಹಾಕಿದ್ದಾರೆ ಆಲ್ರೆಡಿ. ಏನಂತ ಹಾಕಿದ್ದಾರೆ ಅಂದ್ರೆ, ಅವರ ಜೊತೆ ನಾವು ತುಂಬಾ ಸಂಪರ್ಕದಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ರಿಂದ ಅವರ ಬಗ್ಗೆ ಗೊತ್ತಿದೆ ನಮಗೆ ಅಂತ ಹೇಳಿದ್ದಾರೆ. ನಿಜಕ್ಕೂ ಈ ನಿಯೋಗಗಳನ್ನ ಕಟ್ಕೊಂಡು ಒಬ್ಬ ಅಧಿಕಾರಿಗಳನ್ನ ಭೇಟಿಯಾಗೋದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರಕವಾದ ಕೆಲಸಗಳನ್ನ ನಾವು ಅಲ್ಲಿ ಮುಗಿಸ್ಕೊಂಬರೋದು ಸುಮ್ಮನೆ ಇಲ್ಲ. ಅದೆಲ್ಲವೂ ನಿಮಗೆ ಗೊತ್ತಿದೆ. ಈಗ ಮುಖ್ಯವಾದ ಸಂಗತಿ ನೋಡಿ ಸ್ನೇಹಿತರೆ, ಈ ಬ್ಯಾಕಪ್ ಸ್ಕೋರಿಗೆ ಸಂಬಂಧಪಟ್ಟಂತೆ ಲವಲೇಶನು ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಇದು ಸಾಧ್ಯನೇ ಇಲ್ಲ ಅನ್ನೋದನ್ನ ಸಾಧ್ಯ ಆಗಿಸ್ಲಿಕ್ಕೆ ಅವರೆಷ್ಟು ಚಪ್ಪಲಿ ಸವಸ್ಕೊಂಡಿದ್ದಾರೆ, ಅವರೆಷ್ಟು ಸಮಯ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಅರಿಬಿಟ್ಕೊಳ್ಳಿ. ಕಾಮೆಂಟ್ಸ್ ಹಾಕ ಅವ್ರಿಗೆ, ಓಕೆನಾ? ಒಂದು. ಎರಡನೇದು, ಈಗ ಯಾವುದೇ ಒಂದು ಬದಲಾವಣೆಗಳು ಕೂಡ ಸುಮ್ಮನೆ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ? ಈಗ 51,000 ಶಿಕ್ಷಕರನ್ನ, ಅತಿಥಿ ಶಿಕ್ಷಕರನ್ನ ತಗೊಂತಿದ್ದಾರೆ ಅಂದ್ರೆ ಈ GPTಯಲ್ಲೂ ಕೂಡ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕದಲ್ಲಿ ಅಷ್ಟು ಹುದ್ದೆಗಳನ್ನ ಯಾಕೆ ತಗೊಂತಿದ್ದಾರೆ? ಅಗತ್ಯ ಇದೆ ಅದು ಅಲ್ವಾ? ಹಾಗಾದ್ರೆ ಯಾಕೆ ಅವರ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಲ್ಲಿ ಇದನ್ನ ತೋರಿಸ್ತಾನೆ ಇಲ್ಲ? ಯಾವ್ದನ್ನ PST ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಪೋಸ್ಟೇ ಇಲ್ಲ ಅಂತೀಯಾರೆ. ಇದನ್ನ ವಿಚಾರ ಮಾಡಿ. ಇದೆಲ್ಲ ಒಂದ್ ರೀತಿ ಹೆಂಗೆ ಆಗಿದೆ ಅಂತಂದ್ರೆ ಪೂರ್ವ ನಿಯೋಜಿತ ಒಂದು ಷಡ್ಯಂತ್ರ ಅಲ್ವಾ? ಹಿಂಗಿರ್ಬೇಕಾದ್ರೆ PST ಹುದ್ದೆಗಳಿಲ್ಲ ಅಂತ, ಹುದ್ದೆಗಳೇ ಇಲ್ಲ ಅಂತ ಆ ಕಟು ಸತ್ಯವನ್ನ ಹೇಳಿದ್ಯಾರು? ವಾಸ್ತವವಾಗ್ಲೂ ಗ್ರೌಂಡ್ ಏನಿದೆ ಅದನ್ನ ಆ ಅಂಶವನ್ನ ಬಿಚ್ಚಿಟ್ಟವ್ರು ಯಾರು? ಲಕ್ಷ್ಮೀಕಾಂತ್ ಸರ್. ಅರ್ಥ ಮಾಡ್ಕೊಳ್ಳಿ. ಹೀಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಮಾರಷ್ಟು ಸಮಸ್ಯೆಗಳಿದೆ. ಎಲ್ಲೋ ಕುತ್ಕೊಂಡು ಏನೋ ಒಂದು ಪ್ರತಿಕ್ರಿಯೆ ಕೊಟ್ಕೊಂಡಲ್ಲ ಮಾಡೋದು. ಅಟ್ಲೀಸ್ಟ್ ಹಂಗ್ ಸಮಾಜಮುಖಿಯಾಗಿ ಬದುಕ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಸರ್ ಅಂದಾಗ ಅವರ ಒಂದು ಹೋರಾಟಗಳಿಗೆ ಬೆಂಬಲವನ್ನ ಕೊಡೋದು ಎಷ್ಟು ಸಮಂಜಸ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ವಾಸ್ತವಿಕತೆ ಹೇಳ್ತೀನಿ. ಆ ಲಕ್ಷ್ಮೀಕಾಂತ್ ಸರ್ ಅವರು ಕರೆ ಕೊಟ್ಟಾಗ ಅಲ್ಲಿ ಭಾಗವಹಿಸುವಂತವ್ರು 10ರಿಂದ 15 ಜನ. ನಮ್ಮ ಗ್ರೂಪಲ್ಲಿ 800ರಿಂದ 900 ಜನ ಇದ್ದೀವಿ ಅಲ್ವಾ? ಅಟ್ಲೀಸ್ಟ್ ಒಂದು 10% ಯಾರು ಬಂದ್ರೆ ಎಷ್ಟೆಲ್ಲ ಒಂದು ಅವರು ಹೋರಾಟಗಳಿಗೆ ಶಕ್ತಿ ತುಂಬುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ನೋಡಿ. ನೋಡಿ ಸ್ನೇಹಿತರೆ, ಎಲ್ಲರೂ ಶಿಕ್ಷಕರಾಗ್ಲಿಕ್ಕೆ ಹೊರಟಿದ್ದೀವಿ, ನಾವು ಕೂಡ ಹೊರಟಿದ್ದೀವಿ. ಇಲ್ಲಿ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಈಗ ಮುಂದಿನ ನಮ್ಮ ಸಂಘಟನೆ ಕಡೆಯಿಂದ ಒಂದು ಕೋರ್ಟ್ಗೆ ಮಾಡುವಂಥದ್ದು ಅದೊಂದು ದೊಡ್ಡ ಬ್ಯಾಲೆನ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪುರಾವೆಗಳನ್ನ, ಕೆಲವೊಂದು ಸಾಕ್ಷಿಗಳನ್ನ, ಕೆಲವೊಂದು ಅಗತ್ಯತೆಗಳನ್ನ, ಮತ್ತೆ ಕೆಲವೊಂದು ನಿಮ್ಮ ಪ್ರೆಸೆನ್ಸ್ ಅನ್ನ ಅವ್ರು ಕೇಳ್ತಾ ಇದ್ದಾರೆ. ಕೊಡಿ, ಗೊತ್ತಾಯ್ತಾ? ಮನಸಾರೆ ಕೊಡಿ. ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರಿಗೆ ಶಕ್ತಿ ತುಂಬೋದು ತುಂಬಾ ಅಗತ್ಯತೆ ಇದೆ ಸ್ನೇಹಿತರೆ, ಅಲ್ವಾ? ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶಿಕ್ಷಕರ ಹುದ್ದೆಗಳು ಸದ್ಯದಲ್ಲೇ ಕಾಲಾಗುತ್ತೆ. HSTR ಹೆಚ್ಚಿನ ಅಂಶ ಇದೆ. ಸೆಕೆಂಡ್ ಇದರಲ್ಲಿ GPT ಇದೆ. ಆಮೇಲೆ PSTನೂ ಕೂಡ ಆಗ್ಲಿಕ್ಕೆ ಕೆಲವೊಂದು ಹೋರಾಟಗಳಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾರಣಾತ್ಮಕ ಹೋರಾಟಕ್ಕೂ ಕೂಡ ಲಕ್ಷ್ಮೀಕಾಂತ್ ಸರ್ಗೆ ಕೇಳಿದಂತ ಎಲ್ಲ ಒಂದು ರೀತಿಯಾದಂಥ ಸಹಕಾರವನ್ನು ನಮ್ಮ ಸಂಘಟನೆ ಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಓಕೆ.